ವೀಕ್ಷಕರೇ, ಇನ್ನು ತಮಿಳುನಾಡು ನೋಡೋದಾದರೆ ತಮಿಳುನಾಡಿನಲ್ಲಿ ದಳಪತಿ ಪಟ್ಟಕ್ಕೆ ಏರ್ತಾರ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ವಿಜಯ್ ದಳಪತಿ ಪಟ್ಟಕ್ಕೆ ಏರ್ತಾರ ಯಾಕಂತ ಹೇಳಿದ್ರೆ ಭಾಳ ಸಮೀಪಕ್ಕಿದ್ದಾರೆ. ಇವಾಗ ಅವರು ದಶಕಗಳತ್ತ ಮುನ್ನುಗ್ತಾ ಇದೆ. ಟಿವಿಕೆ ಪಕ್ಷ DMK ಪಕ್ಷಕ್ಕೆ ತಮಿಳುನಾಡಿನಲ್ಲಿ ಭಾರಿ ಹಿನ್ನಡೆ ಆಗಿದೆ. ಇನ್ನು ತಮಿಳುನಾಡಿನಲ್ಲಿ DMK ಪಕ್ಷಗಳ ಕಚೇರಿಗಳು ಖಾಲಿ ಹೊಡಿತಾ ಇದ್ದಾವೆ. ತಮಿಳು ರಾಜ್ಯಕ್ಕೆ ಅಧಿಪತಿ ಆಗ್ತಾರಾ ವಿಜಯ್ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಹೊಸದಾಗಿ ಪಕ್ಷವನ್ನು ಕಟ್ಟಿ ಇದೇ ಮೊದಲನೇ ಬಾರಿಗೆ ರಾಜ್ಯವಿಡೀ ತಿರುಗಿ ಪ್ರಚಾರವನ್ನು ಮಾಡಿ ಇವಾಗ 104 ಸ್ಥಾನಗಳ ಮುನ್ನಡೆಯನ್ನು ಪಡೆದುಕೊಳ್ತಾ ಇದ್ದಾರೆ. 104 ಸ್ಥಾನಗಳಲ್ಲಿ TVK ಪಕ್ಷ ಇದೆ, AIADMK ಪಕ್ಷ 81 ಸ್ಥಾನ ಇದೆ, DMK ಪಕ್ಷ 52 ಸ್ಥಾನಗಳನ್ನು ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಸದ್ಯಕ್ಕೆ ಇರುವ ಸ್ಥಾನಗಳು ಅವು. ಸದ್ಯಕ್ಕೆ ಈ 3 ಪಕ್ಷಗಳಲ್ಲಿ TVK ಪಕ್ಷ ಅತಿ ಮುನ್ನಡೆಯಲ್ಲಿದೆ. 104, 106 ಇದೇ ಥರ ಮುನ್ನುಗ್ತಾನೇ ಇದೆ. ಕ್ಷಣಕ್ಕೂ ಕೂಡ TVK ಪಕ್ಷದ ಸ್ಥಾನಗಳು ಹೆಚ್ಚಾಗ್ತಾ ಇದ್ದಾವೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಇದರಲ್ಲಿ DMK ಮತ್ತು AIADMK ಇವೆರಡೂ ಇದಾವಲ್ಲ ಪಕ್ಷಗಳು, ಭಾರಿ ಹಳೆ ಪಕ್ಷಗಳು. ಇವು ರಾಜ್ಯದಲ್ಲಿ ಮೊದಲೆಲ್ಲ ಇಡೀ ರಾಜ್ಯವನ್ನು ಆಳಿದ ಪಕ್ಷಗಳು. ಆದರೂ ಕೂಡ ಇವಾಗ ಹೊಸ ಪಕ್ಷ TMK ದಳಪತಿ ವಿಜಯ್ ಪಕ್ಷ ಮೊದಲು ಹೀರೋ ಆಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಅವರು ಹೀರೋ ಅಂತ ಏನು ಅನಿಸ್ಕೊಂಡಿದ್ದಾರೆ, ಇವಾಗ ರಾಜ್ಯವನ್ನು ಸುತ್ತಾಡಿ ಪ್ರಚಾರವನ್ನು ಮಾಡಿ ಅವರ ವಿಷನ್ಗಳನ್ನು ಜನರ ಮನಸ್ಸಲ್ಲಿ ಹೋಗುವಂತೆ ಮಾಡಿ ಇವಾಗ ಅವರ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಮುನ್ನುಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರು ತಮಿಳುನಾಡಿನ CM ಆಗ್ತಾರೆ, ಯಾರು CM ಪಟ್ಟ ಅಭಿಷೇಕಕ್ಕೆ ಸಿದ್ಧ ಆಗ್ತಾರೆ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇವಾಗ ಸದ್ಯಕ್ಕೆ TVK ಪಕ್ಷ ಎರಡೂ ಪಕ್ಷಗಳನ್ನು ಹಿಂದೆ ಎಕ್ಕಿ ಮುಂದೂಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಫಿಲಮ್ ಇಂಡಸ್ಟ್ರಿಯ ಹೀರೋ, ಫಿಲಮ್ನಲ್ಲಿ ಹೀರೋ ಆಗಿರುವವರು ತಮಿಳುನಾಡಿಗೆ ಹೀರೋ ಆಗಿ, ತಮಿಳುನಾಡಿನಲ್ಲಿ ಇಷ್ಟು ದಿವಸ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿದ್ರು, ಇವಾಗ ರಾಜ್ಯದ ಜನಗಳ ಮನಸ್ಸಲ್ಲಿ ಉಳಿದು CM ಆಗಿ ತಮಿಳುನಾಡಿನ CM ಆಗಿ ಅಲ್ಲಿನ ಜನರನ್ನು ಆಳ್ತಾರ ಅನ್ನುವ ಎಲ್ಲ ಪ್ರಶ್ನೆಗಳು ಮತ್ತು ಕುತೂಹಲಗಳು ಕಾಡ್ತಾ ಇದ್ದಾವೆ. ಇನ್ನೇನು ಕಾದು ನೋಡಬೇಕು, ಸ್ವಲ್ಪ ಕ್ಷಣ ಅಷ್ಟೇ. ಯಾಕಂತ ಹೇಳಿದ್ರೆ ಕ್ಷಣಕ್ಕೂ ಕೂಡ ತಮಿಳುನಾಡಿನಲ್ಲಿ TVK ಪಕ್ಷದ ಅಲೆಯನ್ನು ಹೇಳ್ತಾ ಇದೆ ಹೊರತು DMK ಅಥವಾ AIADMK ಏನಿದೆ ಯಾವ ಸ್ಥಾನದಲ್ಲೂ ಕೂಡ ಮುಂದೆ ನುಗ್ತಾ ಇಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ತಮಿಳುನಾಡಿನ CM ಯಾರಾಗ್ತಾರೆ, ದಳಪತಿ ವಿಜಯ್ ಪಟ್ಟಾಭಿಷೇಕ ಮಾಡಿಸ್ಕೋತಾರಾ ಅಥವಾ ಈ DMK AIADMK ಅವರೇ ಮುನ್ನೆ ನುಗ್ತಾರಾ, ಕಾದು ನೋಡಬೇಕಾಗಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.